ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಎಣ್ಣೆ ಇಲ್ಲದ ದೀಪ, ಭಕ್ತಿ ಇಲ್ಲದ ಭಾವ, ಸ್ಥಿರವಿರದ ಚಿತ್ತ ಎಂದಿಗೂ ಮುಂದೆ ದಾರಿ ತೋರದು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಕರೆದ್ಬಿಡೋಣವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇವತ್ತು ಮಂಗಳವಾರ, ಸಾಕಷ್ಟು ಮಾಹಿತಿಯನ್ನ ನೀವೆಂದಿಗೂ ತಂದೆ ಇರ್ತೀರಾ ಅಂತ ಗೊತ್ತು. ಜೊತೆಗೆ ನಿನ್ನೆ ನಾವು ಹಾವಿನ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಅರ್ಧಕ್ಕೆ ನಿಂತು ಹೋಗಿತ್ತು. ಅದು ಮುಂದುವರಿಸ್ತೀರಾ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಅದು ಎಲ್ರಿಗೂ ಒಂಥರ ಕುತೂಹಲಕಾರಿಯಾದ ವಿಷಯ. ಎಲ್ರಿಗೂ ನಾಗದೋಷ ಅಂತ ಇದ್ದೇ ಇರತ್ತೆ ಅಂತ ಹೇಳ್ತಿರ್ತೀರಾ ಯಾವಾಗೂ. ನೀವು ಹೇಳಿದ್ರಿ, ನಾಗರನ್ನ ಯಾರಾದ್ರೂ ಪೂರ್ವಿಕರು ಹೊಡೆದು ಹಾಕಿದ್ರು ಕೂಡ ಆ ದೋಷ ತಲತಲಾಂತರವಾಗಿ ಎಲ್ರಿಗೂ ಬಂದಿರತ್ತೆ ಅಂತ. ಮಾತುಕತೆ ಪ್ರಾರಂಭಿಸೋಣವಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮ ಎಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ನಾನು ನಿಮ್ಗೊಂದು ಆಶ್ಚರ್ಯ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದು 8 ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ವಿಚಾರ, ವಿಸ್ಮಯವಾಗಿ ನಡೆಯುತ್ತೆ. ಆಶ್ಚರ್ಯಕ್ಕಿಂತ ಶಾಕಿಂಗ್ ನ್ಯೂಸ್. ಏನದು ಶಾಕಿಂಗ್ ನ್ಯೂಸ್? ಕೆಲವರು ಒಬ್ಬೊಬ್ಬರು ಒಂದೊಂದು ಆಲೋಚನೆ ಮಾಡ್ತಾರೆ. ಮಾಡ್ಕೊಳ್ಳಿ, ಯೋಚನೆ ಮಾಡಬೇಡಿ, ಇನ್ನೇನು ಹತ್ತಿರ ಬಂದುಬಿಡ್ತು, ವಿದ್ಯುತ್ ಹೊಟ್ಟೋಗೋ ಸಮಯ. ಒಂದು ಎರಡನೇ ಶಾಕಿಂಗ್ ನ್ಯೂಸ್ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಯಾವಾಗ ಅಲ್ಲಿ ಬರೆದಿರ್ತಕ್ಕಂಥ ಒಂದು ದೇವಸ್ಥಾನ, ನಿಗೂಢವಾಗಿ ಬರ್ತಕ್ಕಂಥ ದೇವಸ್ಥಾನ ಅಲ್ಲ, ಆ ದೇವಸ್ಥಾನದ ಶಾಸನದಲ್ಲೇ ಬರೆದಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ಆ ಕಾಲದಿಂದನೇ ಸರ್ ಎಂ ವಿಶ್ವೇಶ್ವರಯ್ಯವರು ಹೇಳ್ತಾ ಬಂದರು. ಬೆಂಗಳೂರಲ್ಲಿ ಸಾಧಾರಣವಾಗಿ ಹಳೆಯ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ನಂದಿ ಬಾಯಲ್ಲಿ ನೀರು ಬರುತ್ತೆ, ಏನು ಚೆನ್ನಾಗಿ ಬರುತ್ತೆ ಗೊತ್ತಾ, ಈ ಕಡೆ ಹೋಗಿ ಆ ಕಡೆ ಬರೋ ಥರ. ಅದು ನೀವು ಅಂದ್ಕೊಳ್ಳೋದೇನು ಅಂದರೆ, ಜನಗಳ ಮುಗ್ಧತೆ, ಕಲೆ ಅನ್ನೋದು ಆ ಕಾಲದಿಂದ ಬಂದಿರತಕ್ಕಂಥದ್ದು. ಹೇಗೆ ಮಾಡಿರ್ತಾರೆ ಯೋಚನೆ ಮಾಡಬೇಕು. ಒಂದು ದಂಡೆ ಮೇಲ್ಭಾಗದಲ್ಲಿದೆ. ಇದನ್ನು ಮಲ್ಲೇಶ್ವರದಲ್ಲಿ ನೀವು ನೋಡಬೇಕಾದ ವಿಚಾರ ಏನು ಅಂದರೆ, ಬಸವನ ಬಾಯಲ್ಲಿ ನಂದಿ ನೀರು ಬರುತ್ತೆ. ಬಸವ ಎಲ್ಲಿದ್ದಾನೆ? ಕೆಳಗಿದ್ದಾನೆ. ಆ ಕೆಳಗಿರ್ತಕ್ಕಂಥ ಪ್ರಾಂತಕ್ಕಿಂತ ಎತ್ತರವಾಗಿ ಒಂದು ಅಣೆಕಟ್ಟಿರಲೇಬೇಕು. ಹೇಗಿರಬೇಕೋ ಆ ಅಣೆಕಟ್ಟಿನ ಫೋರ್ಸ್ ಅಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಸ್ಯಾಂಕಿ ಟ್ಯಾಂಕ್. ಅಂದರೆ ನೀವೆಲ್ಲ ಏನಂತೀರ, ಸದಾಶಿವನಗರದಲ್ಲೇ ಸ್ಯಾಂಕಿ ಟ್ಯಾಂಕ್ ಅನ್ನೋದು ಮೇಲ್ಭಾಗದಿದ್ದಾಗ ಡೌನಾಗಿ ನೀರು ತಾನಾಗೆ ಹರಿತಾ ಇರೋದು. ಅದು ಬಂದು ಬಾವಿಯಲ್ಲಿ ಶೇಖರಣೆ ಮಾಡುತ್ತೆ. ಪಂಪಿಂಗ್ ಸಿಸ್ಟಮ್ ಆ ಕಾಲದಲ್ಲಿ ಇಲ್ಲದೆ ಇದ್ರು ಏನು ಮಾಡ್ತಿದ್ರು ವಿಶೇಷ ಅಂದರೆ, ಆ ಪಂಪಿಂಗ್ ಸಿಸ್ಟಮಲ್ಲಿ ನೀರು ರಭಸವಾಗಿ ಬಂದಾಗ ಹರಿದು ಒಳಗಡೆ ಹೋಗ್ತಿತ್ತು. ನೀವು ಫಿಲ್ಟರ್ ಒಳಗೆ ನೋಡಿ, ಸಾಧಾರಣವಾಗಿ ಒಳಗೆ ಕಾಫಿ ಪುಡಿ ಹಾಕಿದಾಗ ಹೀಗೆ ಮೇಲ್ಗಡೆ ಅದ್ದಿದ್ರೆ ಮೇಲ್ಗಡೆ ಡಿಕಾಷನ್ ಬರುತ್ತೆ, ಹೌದಾ? ಆ ಥರ ಆ ಪುಡಿಯನ್ನು ಅದ್ದೋ ಹಾಗೆ ಬಾವಿನ ಒಂದು ಮೊದಲೇ ಅಲ್ಲಿ ಕಟ್ಟಿಟ್ಟಿದ್ದ ಶಿಲ್ಪಿ. ಆ ಬಾವಿಗೆ ಮೇಲ್ಗಡೆ ಕಣಿಕಟ್ಟಿಂದ ಬಂದಿರೋ ನೀರನ್ನ ಪ್ರೆಷರೈಸ್ ಒಳಗಡೆ ಹಿಂಗೆ ಹೋದ ತಕ್ಷಣ ಕಲ್ಯಾಣಿಲಿ ಉಕ್ಕತ್ತೆ. ಉಕ್ಕಿದ ಕಲ್ಯಾಣಿಯಿಂದ ಬಂದಿರತಕ್ಕಂಥ ನೀರು ನಂದಿ ಬಾಯಲ್ಲಿ ಚೆಲ್ಲೋ ಥರ ಅವನು ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ರಂಧ್ರ. ನೋಡಿದ್ರೆ ಆ ನಂದಿ ಬಾಯಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ, ಭಾಳ ಸಂತೋಷ. ಇದು ಶಿಲ್ಪಕಲಾ ಕೆತ್ತನೆ. ಅಂದರೆ ವಿಶ್ವಕರ್ಮನಿಂದ ಸಾಕಷ್ಟು ಜನ ಕಲ್ತ್ಕೊಂಡ್ರು. ಇವತ್ತು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇವತ್ತು ನೋಡ್ತಕ್ಕಂಥ 3 ಭಾಗದಲ್ಲಿ ಒಂದೇ ಕಲ್ಲಿನ ಮಂಟಪ. ಅದು ಈ ಶಿಲ್ಪಕಲಾ ಕೆತ್ತನೆ ಆ ಕಾಲದಿಂದ ಮಾಡಿರತಕ್ಕಂಥ ಒಂದು ವೈರಾಗ್ಯ ತತ್ವ. ಅಂದರೆ ಒಬ್ಬ ಮನುಷ್ಯ ತಾನು ಬ್ರಹ್ಮಚಾರಿಯಾಗಿದ್ದಾಗ ಶಿಲ್ಪಕಲಾ ಕೆತ್ತನೆ ಮಾಡ್ತಕ್ಕಂಥದ್ದು ಈ ರೀತಿ. ಏನ್ರಿ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅಂತೀರಾ? ನಿಜವಾಗ್ಲೂ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಶಿಲ್ಪಶಾಸ್ತ್ರವನ್ನು ಓದಬೇಕು. ಶಿಲ್ಪಶಾಸ್ತ್ರ ಕಲಾ ಕೆತ್ತನೆಯಲ್ಲಿ ನೋಡಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು. ಮದುವೆ ಆದವ್ರು ಯಾವತ್ತು ಕೆತ್ತನೆ ಮಾಡ್ತಕ್ಕಂಥದ್ದು ನೀವು ನೋಡ್ಕೋಬೇಕು. ದೇವರ ಸರ್ಪಣಿಗಳ ಮಾಲೆ, ನಿಧಾನ, ತಾಳ್ಮೆ, ಮದುವೆ ಆದ ಜವಾಬ್ದಾರಿ. ಆ ಜವಾಬ್ದಾರಿ ಅಂದರೆ ಒಂದು ದೊಡ್ಡ ಕಂಬದಲ್ಲಿ ಪುಟ್ಟ ವಿಗ್ರಹವನ್ನು ಭಾಳ ಚೆನ್ನಾಗಿ ಕೆತ್ತಿರೋನು ಮದುವೆ ಮಾಡ್ತಕ್ಕಂಥವ್ನು. ಈ ಥರ ದೂರದಲ್ಲಿ ದೃಷ್ಟಿಯನ್ನು ಇಟ್ಕೊಂಡು ಏಕಾಂತದಲ್ಲಿ ಮಾಡೋಕ್ಕೆ ಎಷ್ಟು ಸಮಯ ಬೇಕು ಅಂದರೆ, ಅವನು ಒಬ್ಬ ಬ್ರಹ್ಮಚಾರಿಯಾಗಿದ್ದಾಗ, ಅಂದರೆ ಅವನಿಗಿನ್ನೂ ಮದುವೆ ಆಗದೇ ಇರತಕ್ಕಂಥ ವ್ಯಕ್ತಿ ಆಗಿರಬೇಕು. ಅದಕ್ಕೆ ಇಂಥ ಒಂದು ಶಿಲ್ಪಕಲಾ ಕೆತ್ತನೆಯಲ್ಲಿ ಮಹಾಗಣಪತಿಯ ಒಂದು ಸಾನ್ನಿಧ್ಯದಲ್ಲಿ ನಾವು ನೋಡಬೇಕಾದ ವಿಚಾರ. ಇದರಲ್ಲಿ ನೋಡಬೇಕಾದ ವಿಚಾರದಲ್ಲಿ ಏನು ಅಂದರೆ, ಒಂದು ಈ ರೀತಿಯಾದ ಕೆತ್ತನೆ. ಎರಡನೇ ಭಾಗ ನರಸಿಂಹಸ್ವಾಮಿ. ಈ ನರಸಿಂಹಸ್ವಾಮಿ ಹೇಗಿದ್ದಾನೆ? ಭಾಳ ಸಂತೋಷ. ನರಸಿಂಹಸ್ವಾಮಿ ನೀರು ಕುಡಿತಾನಂತೆ. ಪಾನ್ಕ ನರಸಿಂಹ ಒಳಗಡೆ ಕುಡಿದ ತಕ್ಷಣ ಗುಟಕ್ ಅನ್ನತ್ತೆ. ಅಂದರೆ ಒಳಗೆ ಭಾಗದ ಏನಪ್ಪ ಗುಟಕ್ ಅನ್ನತ್ತೆ ಅಂದರೆ, ಪಾನ್ಕ ಹಾಕಿದ್ರೆ ಗುಟಕ್ ಅಂತ ಶಬ್ದ ಬರುತ್ತೆ, ಅವ್ನು ಕುಡ್ದ ಹಾಗೇ ಇರುತ್ತೆ. ನಿಜ. ಆದರೆ ಆ ಕಾಲದ ಆರ್ಕಿಟೆಕ್ಚರ್ ಬ್ಯೂಟಿ ಅಂದರೆ ನಿಜವಾಗ್ಲೂ ಅವನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅಂದರೆ, ಸೆಡಿಮೆಂಟ್ರಿ ರಾಕ್ಸ್ಗೂ ಮಧ್ಯದಲ್ಲಿರ್ತಕ್ಕಂಥ ಶಿಲ್ಪಕಲಾ ಕೆತ್ತನೆ ಕೃಷ್ಣಶಿಲೆಗೂ ಭಾಳ ವ್ಯತ್ಯಾಸ ಇದೆ. ಆದರೆ ಅವನೇನು ಮಾಡಿದಾನೆ, ಈ ಕಲ್ಲನ್ನು ಹಾಕಿ ಒಳಭಾಗದಲ್ಲಿ ಸೆಡಿಮೆಂಟ್ರಿ ರಾಕ್ಸ್, ಯಾವತ್ತು ತಿಳ್ಕೊಳ್ಳಿ, ಒಂದು ಸೆಡಿಮೆಂಟ್ರಿ ರಾಕ್ಸು ತೇಲತ್ತೆ, ನೀರಲ್ಲಾಗಲಿ ಲಿಕ್ವಿಡಿಟಿನಲ್ಲಿ ತೇಲತ್ತೆ, ಸ್ವಲ್ಪ ಮಟ್ಟಿಗೆ ಮೇಲೆ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ.
ಅಂದರೆ ಚಾಕ್ ಪೀಸ್ ಪೌಡರ್ ಇದ್ದ ಹಾಗೆ ಈ ರೀತಿಯಾಗಿರ್ತಕ್ಕಂಥ ಕಲ್ಲು ಮಣ್ಣು, ಅಂದರೆ ಬಳಪದ ಕಲ್ಲು. ಈ ಕಲ್ಲನ್ನು ಏನು ಮಾಡ್ತಾರೆ, ಒಳಭಾಗದಲ್ಲಿ ಹಾಕಿರ್ತಕ್ಕಂಥದ್ದು. ನೀವು ನೋಡ್ಬೋದು, ನರಸಿಂಹಸ್ವಾಮಿ ವಿಗ್ರಹನ ಕೆತ್ತಿದ್ದಾರೆ, ಕೃಷ್ಣಶಿಲೆ ಹೀಗೆ ಇದ್ದಾನೆ. ಪಾನಕ ಹಾಕಿದ ತಕ್ಷಣ ಓವರ್ ವೆಯ್ಟ್, ಅಂದರೆ ಯಾವ ಕಾಲಕ್ಕೂ ಅದು ನೀರು ತಿಳಿಯಿಲ್ಲ, ಪಾನಕ ಬಂದು ವೆಯ್ಟ್. ಸೊ ಆ ನೀರಿಗೆ ಹಾಕಿದ ತಕ್ಷಣ ಈ ಸೆಡಿಮೆಂಟ್ ರಾಕ್ ಮೇಲೆ ಬಂದು ತಿರುಗಿ ಮತ್ತೆ ಕೂತ್ಕೊಳ್ಳುತ್ತೆ. ಇಲ್ಲಿ ಒಂದು ಕಲ್ಲು ಹಂಗೆ ಹೋಗಿ ಅಂತ ಕೂತ್ಕೊಳ್ಳುತ್ತೆ. ಅದೇ ರೀತಿ ನೀರು, ನೀವು ಬರೀ ನೀರನ್ನೇ ಬೇಗ ಸುರಿದ್ರೂ ಮೇಲೆ ಹತ್ತು ಅಂತ ಕೂತ್ಕೊಳ್ಳುತ್ತೆ. ಪಾನಕದ ಮಾತ್ರ ನರಸಿಂಹ ಅಲ್ಲ, ನೀರಿಗೂ ನರಸಿಂಹ ಅವನು. ಅಂದರೆ ಆ ಕೆತ್ತನೆ ಒಳಗಡೆ ಮಾಡಿರ್ತಕ್ಕಂಥ ಕಲ್ಲು ಏನು ಚೆನ್ನಾಗಿದೆ. ಇದನ್ನು ಯಾರು ಮಾಡಿರ್ತಾನೆ? ಹೆಂಡತಿಯನ್ನು ಕಳ್ಕೊಂಡಿರ್ತಕ್ಕಂಥವನು, ದೈವ ತತ್ವ ಉಳ್ಳವನು. ಯಾವತ್ತು ಕೆತ್ತನೆ ಮಾಡತಕ್ಕಂಥ ಶಿಲ್ಪಿ ಹೇಗೆ ಅಂತ ನಾವು ಕಂಡುಹಿಡಿಯೋದು ಹೇಗೆ ಅಂದರೆ, ಈ ರೀತಿಯಾದ ಕೆತ್ತನೆಗಳೆಲ್ಲ ಗಂಡಂದ್ರು ಏಕಾಂತವಾಗಿದ್ದರೆ, ಅಥವಾ ಜೀವನಾಪೂರ್ತಿ ಅವನು ಮದುವೆನೇ ಮಾಡ್ಕೊಳ್ಳದೆ ಒಬ್ಬನೇ ಬ್ರಹ್ಮಚಾರಿಯಾಗಿದ್ದರೆ, ಅಂದರೆ ಆ ಜನ್ಮ ಬ್ರಹ್ಮಚಾರಿ, ವಯಸ್ಸಾಗಿ ಮುದುಕನಾಗಿದ್ದರೆ, ಯೌವನ ಅಲ್ಲ, ಅವನ ಆ ಸಮಯಕ್ಕಿದ್ದಾಗ ಏನು ಮಾಡ್ತಾನೆ, ಈ ಬೇಜಾರಲ್ಲಿ ತಾನು ಕೆತ್ತಿ ಅಂದರೆ ಆಳವಾಗಿ ಗಾಢವಾಗಿ ಕೆತ್ತನೆ ಮಾಡತಕ್ಕಂಥವನು ಹೇಗೆ ಕೆತ್ತನೆ ಮಾಡೋದು, ಇಂಥ ಒಂದು ಕೆತ್ತನೆ. ಅದಕ್ಕೆ ಜಗಜ್ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹೀಗಿಗೆ ಅನ್ನೋದು ನಮಗೆ ಗೊತ್ತಾಗ್ತಕ್ಕಂಥ ಗೋಚರ ಈ ಒಂದು ಶಿಲ್ಪಕಲಾ ಕೆತ್ತನೆಯಲ್ಲಿ. ಅದಕ್ಕೆ ನರಸಿಂಹಸ್ವಾಮಿ ಆಗಲಿ, ಒಂದು ದೇವತಾ ಅನುಗ್ರಹದಲ್ಲಿ ನಂದೀಶ್ವರನಾಗಲಿ, ಯಾವುದೇ ಒಂದು ವಿಗ್ರಹದಿಂದ ಬರ್ತಕ್ಕಂಥ ನೀರಿನಿಂದಾಗಲಿ ಪರಿವರ್ತನೆ. ಕಬ್ಬಣ ಅಂತಕ್ಕಂಥದ್ದು ಶನಿ. ಶನಿಯ ಪ್ರಭಾವ ಅಥವಾ ಶನಿ ಒಳಭಾಗದಲ್ಲಿ ಸೇರೋ ಸಮಯಕ್ಕೆ ನೀರು ಎಲ್ಲಿ ಸೇರುತ್ತೋ ಶನಿಯ ಪ್ರಭಾವ ಅಲ್ಲಿ ಸೇರುತ್ತೆ. ಶನಿ ಆಕರ್ಷಣೆ ನೀರ ಹತ್ರ ಆಗ್ತಾ ಆಗ್ತಾ ಜನಾಕರ್ಷಣೆ ಹೆಚ್ಚಾಗತ್ತೆ. ಜನಗಳು ಎಲ್ಲಿ ನೀರಿರುತ್ತೋ ಅಲ್ಲಿ ಆಕರ್ಷಿತವಾಗಿ ಜಾಸ್ತಿ ಆಗ್ತಾರೆ. ರಾತ್ರಿಯಲ್ಲಿ ಅಂದರೆ ಕತ್ತಲಾಗಿರೋ ಸಮಯದಲ್ಲಿ ಶನಿ ಅಂದರೆ ಕತ್ತಲು, ಆ ಸಮಯದಲ್ಲಿ ಜನಾಕರ್ಷಣೆ ಆಗೋ ಸಮಯಕ್ಕೆ ರಾಹು ಸಂಚಾರ. ಅಂದರೆ ಅಲಮಾರಿಗಳು ರಾತ್ರಿ ಹೊತ್ತು ಓಡಾಡ್ತಾರಂತೆ, ಅಂಥ ಸಮಯಕ್ಕೆ ಪರಿಪೂರ್ಣವಾಗಿ ಮೃತ್ಯು ಬರೆದು ಬಿಟ್ಟಿದ್ದಾನಂತೆ. ಇದು ಎಲ್ಲ ಆಗತ್ತೆ, ಹೇಗಾಗತ್ತೆ, ಹುಡುಕಿದ್ವಿ, ಪರಿಶೀಲನೆ ಮಾಡಿದ್ವಿ, ನೋಡಿದ್ವಿ. ಹೇಗೆ ಎತ್ತ ಅಂದರೆ, ಬೆಂಗಳೂರು ಭಾಗದಲ್ಲಿ ಅಲ್ಸೂರು ಸೋಮೇಶ್ವರನ ದೇವಸ್ಥಾನದ ಶಾಸನಾನುಗ್ರಹ, ತದನಂತರ ಕೊಲ್ಲಾಪುರ ಅನುಗ್ರಹದಲ್ಲಿ ಸಿಗ್ತಕ್ಕಂಥ ಮಹಾಲಕ್ಷ್ಮಿ, ಅಂದರೆ ಪಶ್ಚಿಮದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಏನು ಹೇಳ್ತೀವಿ, ಅವಳು ಸಾಕ್ಷಾತ್ ಶ್ರೀಮನ್ನಾರಾಯಣ ಸೇರೋ ಸಮಯಕ್ಕೆ ಎಷ್ಟು ದಿನದ ಕಾಲ ಅಂದರೆ ನೀರು ಹತ್ತಿರದಲ್ಲಿ ಯಾರು ಲಕ್ಷ್ಮಿ ಅಂತ ಸೇರ್ತಾಳೋ ಆ ಸಮಯಕ್ಕೆ ಕರೆಕ್ಟಾಗಿ ಅಲ್ಸೂರು ಸೋಮೇಶ್ವರನ ದೇವಸ್ಥಾನದ ಗೋಪುರ ಶಿಥಿಲವಾಗುತ್ತೆ. ಶನಿ ನೀರಲ್ಲಿ ಇದ್ದವನು ನೀರ ಹತ್ತಿರಕ್ಕೆ ಹೋಗ್ತಾನೆ. ಹೇಗೆ ಹೋಗ್ತಾನೆ? ತುಲಾರಾಶಿ ಹತ್ತಿರಕ್ಕೆ ಹೋಗ್ತಾ ಇದ್ದ ಸಮಯದಲ್ಲಿ, ವಾಯುತತ್ವದಲ್ಲಿ ನೋಡ್ತಾ ಇದ್ದ ಸಮಯದಲ್ಲಿ, ಆ ಪಾಸ್ ಆಗೋ ಸಮಯಕ್ಕೆ ಅಂದರೆ ಮೆಟ್ರೋ ರೈಲ್ ಸಂಚಾರದಲ್ಲಿ ತಬಾರ್ ಅಂತ ಬಿದ್ದಾಗ ಹಾನಿಯಾಗಿ ಸಾಕಷ್ಟು ಜನ ಕಾಲಾಯ ತಸ್ಮೈ ನಮಃ, ಜನಾಕರ್ಷಣೆ ಇದ್ದೋ ಜಾಗ. ಇದನ್ನು ಹೇಳಿದ್ರೆ ಕೆಲವರು ಹಾಸ್ಯ ಅಂತಾರೆ, ಇದು ಶಾಕಿಂಗ್ ನ್ಯೂಸ್. ನಡೆಯುತ್ತೆ. ಎಷ್ಟು ಸಮಯ ಅಂದರೆ ಕೇವಲ 6 ತಿಂಗಳ ಹತ್ತಿರದಲ್ಲಿ. ಅದಕ್ಕೋಸ್ಕರ ವಿದ್ಯುತ್ ಹೋಗೋ ಸಮಯನೂ ಅಥವಾ ಈ ರೀತಿ ದೊಡ್ಡ ಆಘಾತಗಳು ನಡೀತಕ್ಕಂಥ ಸಮಯವು ಎಲ್ಲವೂ ಹತ್ತಿರ ಬಂದುಬಿಡ್ತಾ ಇದೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ಆಗತಕ್ಕಂಥ ಅನಾಹುತಗಳು ಹೀಗೆ ಪಾಪಕರ್ಮಗಳು ಹೆಚ್ಚು ಮಾಡತಕ್ಕಂಥ ಜನಸಂಖ್ಯೆ ಹೆಚ್ಚಾದಾಗ ಜನರ ಜೊತೆಗೆ ಇದೇ ರೀತಿಯಾಗಿ ವಿದ್ಯುತ್ ಹೋಗೋ ಸಮಯ ಬಂದುಬಿಡ್ತು. ಸೂರ್ಯನ ಕಾಂತಿಗಳು ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳ ಕಾಲದಲ್ಲಿ ಬರುತ್ತೆ ಅನ್ನೋದು ಶಾಸನ ಸಿದ್ಧ. ಅದಕ್ಕೆ ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವತ್ತು ಯಾವ ಭವಿಷ್ಯವನ್ನು ಹೇಗೆ ಯಾವ ಸಮಯಕ್ಕೆ ನುಡಿತೀನಿ ನನಗೆ ಗೊತ್ತಾಗೋಲ್ಲ. ಜಗನ್ಮಾತೆ ಹೇಳೋ ಸಮಯಕ್ಕೆ ನಿಮಗೆ ತಿಳಿಸ್ತಾ ಇರತಕ್ಕಂಥ ವಾಡಿಕೆ ಇದು ಸತ್ಯ. ಅದಕ್ಕೆ ಪರಿಶೀಲನೆ ನಾವು ಯಾವತ್ತೂ ತಿಳ್ಕೊಳ್ಳಿ. ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ನವಮಿ. ಇಂಥ ಒಂದು ನವಮಿಲಿ ದಿವ್ಯ ಕೇಳಿದ ಹಾಗೆ ರಾಹು ಸಂಚಾರ. ರಾಹು ಎಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ? ಕೇತು ಗುಪ್ತವಾಗಿ ಕೂತಿದ್ದಾನೆ, ಮೊದಲಿಂದ ಹೇಳಿದೆ. ರಾಹು ಗೌಪ್ಯವಾಗಿ ಕೂತಿದ್ದಾನೆ. ವಿಶೇಷವಾಗಿ ಬುಧನ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಪ್ರವೇಶ ಮಾಡಿಕೊಂಡು ಹೊರಭಾಗದಲ್ಲಿ ಹೋಗ್ತಾನೆ. ಮಿಥುನ ರಾಶಿ ಅಂದರೆ ವಾಯುಗ್ರಹ. ಗಾಳಿ ಬೀಸುವಾಗ ತಂಗಾಳಿ ಬೀಸುತ್ತೋ ಬಿರುಗಾಳಿ ಬೀಸುತ್ತೋ ದೇವರೇ ಬಲ್ಲ. ಜನಗಳಿಗೆ ಆಘಾತ ಕಾಪಾಡಕ್ಕೆ ಭಗವಂತ ಒಬ್ಬನೇ ಸಾಟಿ. ನಮಗೆ ಬೇಕಾಗಿರೋ ಭಕ್ತಿ ಮಾರ್ಗ ಬಿಟ್ಟು ಹೋಗ್ತಾ ಇದೆ ಜನಗಳಿಂದ. ದಯವಿಟ್ಟು ಹೇಳ್ತೀನಿ, ಇದನ್ನು ಕೂಡ ಸುಳ್ಳು ಮಾಡೋ ಅವಕಾಶ ಏಕೈಕವಾಗಿದ್ದರೆ ನೀವು ನಿಜವಾಗಲೂ ದೇವರ ಭಕ್ತಿಯಲ್ಲಿ ತಲ್ಲೀನರಾದರೆ ಮಾತ್ರ ಇದನ್ನೆಲ್ಲ ತಡೆಯತಕ್ಕಂಥ ಅವಕಾಶ. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಸುಖವನ್ನು ಬಯಸ್ಬೋದಷ್ಟೇ, ವಿಧಿಯನ್ನು ತಡೆಯೋಕ್ಕಾಗೋದಿಲ್ಲ. ಈ ಸಮಯಕ್ಕೆ ನೀವುಗಳು ಮಾಂದಿಯಾಗಿ ಕೂತ್ಕೊಂಡಿದ್ರೆ ಶನಿ ಆ ವಿದ್ಯುತ್ತನ್ನು ಪರಿಪೂರ್ಣವಾಗಿ ಖಂಡಿತವಾಗ್ಲೂ ಈ ರೀತಿ ಅಪಘಾತಗಳು ಆಗಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಅದಕ್ಕೆ ರಾಹು ಹತ್ತಿರದಲ್ಲಿ ಬರ್ತಾ ಇದ್ದ ಸಮಯದಲ್ಲಿ ಸರ್ಪ ದೋಷಗಳ ವಿಚಾರಗಳನ್ನು ಹೀಗೆ ಮಾತಾಡ್ತಾ ಬಂದ ಸಮಯದಲ್ಲಿ ರಾಹುಗಿರ್ತಕ್ಕಂಥ ವ್ಯತ್ಯಾಸ, ಕನ್ಸ್ಟ್ರಕ್ಷನ್ಗಿರ್ತಕ್ಕಂಥ ವ್ಯತ್ಯಾಸ, ಶನಿ ರಾಹು ಇಬ್ಬರು ಸೇರಿದ ಸಮಯ ಅದೇ ಹತ್ತಿರ ಬಂದ್ಬಿಡ್ತು. ಆದ್ದರಿಂದ ನೀವು ಆ ಬುಧನ ಮನೆಯಲ್ಲಿ ನೀರು ಹತ್ತಿರ ಎಲ್ಲ ಕಾರಣಕ್ಕೂ ವಿದ್ಯುತ್ ಸೂರ್ಯನಿಂದ ಬರ್ತಕ್ಕಂಥದ್ದು ಆ ರೇಸ್ ಏನು ಬಂದುಬಿಟ್ಟಿದೆ ಆವತ್ತೇ ಉಗಿದ್ಬಿಟ್ಬಿಟ್ಟ. ಯಾವಾಗನೋ
ಫೆಬ್ರವರಿ ಕಾಲದಲ್ಲಿ ಮಾಘ ಮಾಸದಲ್ಲಿ ಉಗಿದು ಬಿಟ್ಟಿರತಕ್ಕಂಥ ಆ ಕಿರಣ ಕಾಂತಿಗಳು ಬಂದಿದೆ. 1340 ಸ್ಯಾಟಲೈಟ್ಸು ಬಸ್ಟ್ ಆಗತಕ್ಕಂಥ ಒಂದು ಸಮಯ. ಇದಕ್ಕೆ ಆಗ ಹೋಗ್ತಕ್ಕಂಥ ವಿದ್ಯುತ್ ಇಡೀ ಜಗತ್ತಿಗೆ ಕತ್ತಲ ವಾತಾವರಣ. ಖಂಡಿತ ಶನಿ ಕತ್ತಲು ಇಷ್ಟಪಡ್ತಾನೆ. ಅದಕ್ಕೆ ಸೂರ್ಯ ಅಸ್ತವಾಗ್ತಾನೆ. ಅದಕ್ಕೆ ಸೂರ್ಯ ಅಸ್ತಮಾನಂ ಸ್ವಯಂ ದಿವಾಕರ. ದಿವಾಕರ ಅನ್ನೋ ಸೂರ್ಯ ಅಸ್ತವಾಗಿ ಹೋಗ್ತಾನೆ. ಅವನಿಗೆ ಬೆಳಕನ್ನು ಕೊಡ್ತಕ್ಕಂಥವನು ತನಗೆ ತಾನಾಗಿ ಕತ್ತಲಲ್ಲಿ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ನಮಗೆ ಅಷ್ಟು ಕತ್ತಲಾಗತ್ತೆ. ದಯವಿಟ್ಟು ಹೇಳ್ತೀನಿ, ಆಟ ಆಡೋ ಸಮಯ ಅಲ್ಲ. ಎಷ್ಟು ರೀತಿಯಾಗಿ ಧರ್ಮ ಚೈತನ್ಯ ಯಾತ್ರೆಯಲ್ಲಿ ದೀಪವನ್ನು ಹಚ್ಚಿದ್ರು ಸಹ ನಮ್ಮಲ್ಲಿ ಹೇಳ್ತಕ್ಕಂಥ ವಿದ್ಯುತ್ತು ಪರಿಪೂರ್ಣವಾಗಿ ರಕ್ಷಣೆ ಕುಜ ಮಾಡ್ತಾನೆ. ರಕ್ಷಣೆ ಈ ಒಂದು ರಾಹುದಿಂದ ಪರಿವಾರತನೆ. ಎಷ್ಟೋ ಜನ ಹೋಗ್ತಕ್ಕಂಥದಕ್ಕೆ ತಡೆಯೋಕ್ಕೆ ಭಗವಂತನ ನಿಷ್ಠೆ ಒಂದೇ ಕಾರಣ. ಅದಕ್ಕೆ ಹಾವಿನ ವಿಚಾರ ಮಾತಾಡೋಣ. ರಕ್ಷೆಯನ್ನು ಕೊಡ್ತಕ್ಕಂಥ ಹಾವು ವಿಚಾರ ಮಾತಾಡೋದಲ್ಲದೆ ಭಗವಂತನ ವಿಚಾರದಲ್ಲಿ ಇಷ್ಟೆಲ್ಲ ಸಂಕ್ಷಿಪ್ತ ಮಾರ್ಗವನ್ನು ನಿಮಗೆ ಹೇಳಿರೋದಕ್ಕೆ, ಸತ್ಯವಾಗಿರೋದಕ್ಕೆ, ಭಯ ಪಡೋ ಪ್ರಶ್ನೆ ಅಲ್ಲ, ಎಚ್ಚರಿಕೆ ನೀಡ್ತಕ್ಕಂಥ ಎಲ್ಲ ಸರ್ಕಾರದವ್ರಿಗಾಗಲಿ ಪ್ರತಿಯೊಬ್ಬ ಮನುಷ್ಯನಿಗಾಗಲಿ ಓಡಾಡ್ತಕ್ಕಂಥ ಜಾಗವಾಗಲಿ ಸುಭಿಕ್ಷೆ ಕೇಳೋದೇ ಈ ಜನಗಳ ಪರಿವರ್ತನೆ. ಇಂಥ ಒಂದು ಲೋಕಕ್ಕೆ ನಾವೆಲ್ಲ ಪರಿಪೂರ್ಣವಾಗಿ ನಿಮ್ಮನ್ನು ಸ್ವಾಗತಿಸೋದು ಹೌದೇ, ಅದೇ ರೀತಿಯಾಗಿ ವಿಮುಕ್ತಿಯನ್ನು ಕೊಡ್ತಕ್ಕಂಥ ಆ ಪರಮಾತ್ಮ ಎಂದು ಕರೀತಾನೋ ಕ್ಯೂವಲ್ಲಿ ನಿಂತ್ಕೊಳ್ಳೋದು ಹೌದು. ಅದಕ್ಕೋಸ್ಕರ ಜೀವನ ಹೀಗ ಹಾಗ ಅನ್ನೋ ಯೋಚನೆ ನೀವು ಮಾಡ್ತಾರೆ. ಈಗ ಬಂದೆ ನೋಡ್ರಿ, ಬಹಳಷ್ಟು ಆಘಾತಕಾರಿಯಾದ ಒಂದು ಸಂಗತಿ ಅಥವಾ ಅಚ್ಚರಿಯ ಸಂಗತಿಯನ್ನ ಹೇಳಿದ್ದೀರಾ. ಬಹುಶಃ ಅದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಕೂಡ ಹೇಳಿದ್ದೀರಾ. ಯಾಕಂದ್ರೆ ನಾವು ಧರ್ಮ ಚೈತನ್ಯ ಯಾತ್ರೆಯಲ್ಲಿ ಎಷ್ಟೊಂದು ದೀಪವನ್ನ ಬೆಳಗಿ ಭಕ್ತಿ ಭಾವದ ಒಂದು ಮಹಾಪೂರ್ವೇ ಹರಿದಿದೆ ಅಂತ ಹೇಳಬಹುದು. ನಮ್ಮ ಸಮಸ್ತ ವೀಕ್ಷಕರು ಕೂಡ ನೀವು ಹೇಳಿದಂತೆ ನಡೆದುಕೊಂಡಿದ್ದಾರೆ. ಹಾಗೇನೂ ಆಗಲ್ಲ ಅನ್ನೋದು ನಮ್ಮ ಭರವಸೆ ಅಲ್ವೇ ಗುರುಜಿ?